ಅಂತೂ ಇಂತೂ ಕೊನೆಗೂ ಸಚಿವ ಕೆಎನ್ ರಾಜಣ್ಣಗೆ ಹೈಕಮಾಂಡ್ನಿಂದ ಖಡಕ್ ವಾರ್ನಿಂಗ್ ರವಾನೆಯಾಗಿದೆ. ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಲ್ರಿಗೂ ಕೂಡ ಜನರಲ್ ಆಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಆದರೂ ಕೂಡ ಪದೇ ಪದೇ ಆ ಹೇಳಿಕೆಗಳನ್ನ ಸಚಿವ ರಾಜಣ್ಣ ನೀಡ್ತಾನೇ ಬಂದು ಎಸ್ಪೆಷಲಿ ಡಿಸಿಎಂ ಡಿಕೆಶಿ ವಿರುದ್ಧ ಅವರು ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾನೇ ಇದ್ರು. ಆದರೆ ರಾಜಣ್ಣ ಅವರ ನಡೆಯಿಂದ ತೀವ್ರ ಆಕ್ರೋಶವನ್ನ ಡಿಕೆಶಿ ಆ್ಯಂಡ್ ಟೀಮ್ ಹೊರಹಾಕಿತ್ತು. ಅದರ ಜೊತೆಗೆ ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಭೇಟಿಯಾಗಿ ದೂರನ್ನು ಕೂಡ ಕೊಟ್ಟಿದ್ರು. ಸೊ ಅದರ ಒಂದು ರೀತಿ ಎಫೆಕ್ಟ್ ಅಂತ ಹೇಳ್ಬೋದು. ಇವತ್ತು ಎಐಸಿಸಿಯಿಂದ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಖಡಕ್ ಆಗಿ ಒಂದು ಸೂಚನೆ ರವಾನೆಯಾಗಿದೆ. ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನ ನೀವು ಕೊಡಬಾರದು ಅಂತ ಹೇಳಿ ಒಂದು ರೀತಿ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ಖಡಕ್ ವಾರ್ನಿಂಗ್ ಅನ್ನ ಎಐಸಿಸಿ ಇವತ್ತು ರವಾನೆ ಮಾಡಿದೆ. ಇನ್ನು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಡಿಕೆ ಸುರೇಶ್ ಅವರು ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ದೂರು ಕೊಟ್ಟಿದ್ರು. ಅದರ ಪ್ರತಿಫಲ ಅಂತ ಇದನ್ನ ನಾವು ವ್ಯಾಖ್ಯಾನಿಸಬಹುದು. ಅದರ ಜೊತೆಗೆ ಇನ್ಮೇಲಾದ್ರೂ ರಾಜಣ್ಣ ಅವರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಬೀಳುತ್ತಾ ಅಂತ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇತ್ತೀಚೆಗಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಚಿವ ಕೆಎನ್ ರಾಜಣ್ಣ ನಡುವಿನ ಜಟಾಪಟಿ ತಾರಕಕ್ಕೇರಿತ್ತು. ಪರಸ್ಪರ ವಾಗ್ದಾಳಿಯನ್ನ ಕೂಡ ನಡೆಸ್ಕೊಂಡಿದ್ರು. ಸೊ ಒಂದು ಹಂತದಲ್ಲಿ ಕೂಡ ಕೆಎನ್ ರಾಜಣ್ಣ ಅವರು ಪದೇ ಆಕ್ರೋಶವನ್ನ ಹೊರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ ಅನ್ನುವಂತ ಚರ್ಚೆಗಳು ಶುರುವಾಗಿತ್ತು. ಸೊ ಇತ್ತೀಚೆಗಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅನ್ನುವಂತ ಸ್ಪಷ್ಟ ಎಚ್ಚರಿಕೆಯನ್ನ ಪಕ್ಷದ ಎಲ್ಲಾ ನಾಯಕರಿಗೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡುವಂತವ್ರಿಗೆ ಹೇಳಿದ್ರು. ಸೊ ಆದ್ರೂ ಕೂಡ ರಾಜಣ್ಣ ಅವರು ಪದೇ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೀಗ ಸೂಚ್ಯವಾಗಿ ಕೆಎನ್ ರಾಜಣ್ಣ ಅವರಿಗೆ ತಾಕೀತ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಬಹಿರಂಗವಾಗಿ ಯಾವುದೇ ಕಾರಣಕ್ಕೂ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಕೂಡ ರಾಜಣ್ಣ ಅವರು ಯಾವುದೇ ರೀತಿ ಹೇಳಿಕೆ ಕೊಡುವಂತ ಒಂದು ಪ್ರಯತ್ನ ರಾಜಣ್ಣ ಅವರಿಂದ ಆಗಲಿಲ್ಲ. ಆಗ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಹಿನ್ನೆಲೆಯಲ್ಲಿ ಅವರು ಮೌನಕ್ಕೆ ಶರಣಾದಂತೆ ಕಾಣಿಸ್ತಾ ಐತೆ. ಯಾವುದೇ ಬಹಿರಂಗ ಹೇಳಿಕೆ ಕೊಡೋದಕ್ಕೆ ಕೂಡ ಅವರು ಹಿಂದಡಿ ಇಟ್ಟಂತೆ ಕಾಣಿಸ್ತಾ ಐತೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಹಿನ್ನೆಲೆಯಲ್ಲಿ ಅವರು ಈ ಸದ್ಯಕ್ಕೆ ತಟಸ್ಥರಾದ್ರೂ ಕೂಡ ಮತ್ತೆ ಮುಂಬರುವ ದಿನಗಳಲ್ಲಿ ಅವರು ಬಹುಶಃ ಮತ್ತೆ ರೆಬಲ್ ಆಗಬಹುದು ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.